ಬಿಜೆಪಿಗೆ ಜಾಯ್ನ್ ಆಗ್ತಿದ್ದ ಹಾಗೆ ಪೊಲಿಟಿಷಿಯನ್ಗಳ ಮೇಲಿರೋ ಕೇಸ್ಗಳು ಕ್ಲೋಸ್ ಆಗುತ್ತೆ. ಅಜಿತ್ ಪವಾರ್ ಇವರ ಮೇಲೆ ಮೊದಲು 70,000 ಕೋಟಿಯ ಮಹಾರಾಷ್ಟ್ರದಲ್ಲಿ ಇರಿಗೇಷನ್ ಸ್ಕ್ಯಾಮ್ನ ಅಲಿಗೇಷನ್ಗಳಿತ್ತು. ಆದ್ರೆ 2019ರಲ್ಲಿ ಇವರು ಬಿಜೆಪಿಗೆ ಜಾಯ್ನ್ ಆಗ್ತಾರೆ. ಇದಾದ ಮೇಲೆ ಇವರ ಮೇಲೆ ಯಾವುದೇ ಕೇಸ್ಗಳಿರೋದಿಲ್ಲ, ಎಲ್ಲವೂ ಕೂಡ ಕ್ಲೋಸ್ ಆಗುತ್ತೆ. ಹಿಮಾಂತ್ ಬಿಶ್ವಾ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾಗ ಸರಾದಾ ಫಂಡ್ ಸ್ಕ್ಯಾಮ್ ಜೊತೆ ಲಿಂಕ್ ಇರುತ್ತೆ. ಇಷ್ಟೇ ಅಲ್ಲ, ಖುದ್ದು ಸಿಬಿಐ ಇವರ ಮೇಲೆ ರೈಡ್ ಕೂಡ ಮಾಡಿತ್ತು. ಆದ್ರೆ 2015ರಲ್ಲಿ ಇವರು ಬಿಜೆಪಿಯನ್ನ ಜಾಯ್ನ್ ಆದ್ರು ಇವತ್ತು ಅಸ್ಸಾಂನ ಸಿಎಂ ಆಗಿದ್ದಾರೆ. ಪ್ರಫುಲ್ ಪಟೇಲ್ ಏರ್ ಇಂಡಿಯಾದ 30,000 ಕೋಟಿಯ ಸ್ಕ್ಯಾಮ್ ಜೊತೆ ಇವರ ಹೆಸರು ಲಿಂಕ್ ಇರುತ್ತೆ. ಆದ್ರೆ ಎನ್ಡಿಎಗೆ ಜಾಯ್ನ್ ಆದ ಕೇವಲ 8 ತಿಂಗಳಲ್ಲಿ ಸಿಬಿಐ ಈ ಕೇಸ್ ನ ಕ್ಲೋಸ್ ಮಾಡುತ್ತೆ. ಸುವೇಂದು ಅಧಿಕಾರಿಯವರು ಒಂದು ಸ್ಟಿಂಗ್ ಆಪರೇಷನ್ ನಲ್ಲಿ ಕ್ಯಾಮರಾ ಮುಂದೆ ಹಣ ಪಡೆಯುವಾಗ ಸಿಕ್ಕಿ ಬೀಳ್ತಾರೆ. ಇದನ್ನ ಖುದ್ದು ಬಿಜೆಪಿಯೇ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡುತ್ತೆ. ಆದ್ರೆ 2016ರಲ್ಲಿ ಬಿಜೆಪಿಗೆ ಜಾಯ್ನ್ ಆದ ನಂತರ ಇವರ ಮೇಲೆ ಯಾವುದೇ ಆಕ್ಷನ್ ಇರುವುದಿಲ್ಲ. ಇಲ್ಲಿವರೆಗೂ 2014ರಿಂದ ಈ ರೀತಿ 25 ಆಪೋಸಿಷನ್ ಲೀಡರ್ಗಳ ಮೇಲೆ ಸಿಬಿಐ ಇನ್ವೆಸ್ಟಿಗೇಷನ್ ಮಾಡ್ತಿರುತ್ತೆ. ಆದ್ರೆ ಎಲ್ಲರೂ ಬಿಜೆಪಿಗೆ ಜಾಯ್ನ್ ಆಗ್ತಿದ್ದ ಹಾಗೆ ಎಲ್ಲರಿಗೂ ರಿಲೀಫ್ ಸಿಗುತ್ತೆ. ನಿಮ್ಗೇನನ್ಸುತ್ತೆ, ಇದು ಜಸ್ಟ್ ಕೋ ಇನ್ಸಿಡೆಂಟಾ ಅಥವಾ ಬಿಜೆಪಿಗೆ ಜಾಯ್ನ್ ಆಗ್ತಿದ್ದ ಮೇಲೆ ಈ ಎಲ್ಲರೂ ಸರಿ ಹೋಗ್ತಿದ್ದಾರಾ?